ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಈಗ ಮುಂದಿನ ದಾರಿ ಏನು ಅಂತ ನೀವೇ ತೋರಿಸ್ಬೇಕು. ಅಮ್ಮವ್ರೆ, ಮುಂದೆ ರಸ್ತೆ ಇಲ್ಲ, ನಾವು ಬೇರೆ ರಸ್ತೆಯಲ್ಲಿ ಹೋಗ್ಬೇಕಾಗತ್ತೆ. ಅರೆ ರೇ 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 ಸೈಲೆನ್ಸರ್ ಆಗಿ, ನೀವೆಲ್ಲರೂ ಸೈಲೆನ್ಸರ್ ಆಗಿ. ನಿಮ್ ಎಲ್ಲಾರ್ಗೂ ನಿಮ್ ಉಡುಗೊರೆಗಳು ಸಿಗತ್ತೆ. ಇರಿ ಇರಿ. ಇದೇ ನಮ್ಮ ವಿಚಿತ್ರ. ಎಲ್ಲ ಮದ್ವೆ ಆದ್ಮೇಲೆ ಉಡುಗೊರೆನ ಕೊಟ್ರೆ ನೀವು ಮದ್ವೆ ನಿಂತೋಗಿದ್ದಕ್ಕೆ ನಮ್ಗೆಲ್ಲ ಉಡುಗೊರೆ ಕೊಡ್ತಾ ಇದ್ದೀರಲ್ಲ. ಹಾ, ನಮ್ ಸ್ಮಾಲ್ ಅಮ್ಮವ್ರ ಉದಾರ ಗುಣನ ನೀವೆಲ್ಲ ನೋಡಿದೀರಾ? ಅವ್ರು ಹೇಳ್ದಂಗ್ ನೀವ್ ಮಾಡಿದಕ್ಕೆ ಇದೆಲ್ಲ ಕೊಡ್ತಾ ಇದಾರೆ. ಓ ಹೌದಾ? ಅಷ್ಟಕ್ಕೂ ನೀವಂತೂ ತುಂಬಾ ಚೆನ್ನಾಗಿರೋ ಕೆಲ್ಸ ಮಾಡಿದೀರಾ. ನಿಜವಾಗ್ಲೂನು ಸರಿಯಾಗಿ ಹೇಳಿದ್ರಿ. ಅಮ್ಮೋರು ಅಂದಿದ ತಕ್ಷಣ ಅಮ್ಮೋರೇ ಕಮಿಂಗ್ ಆದ್ರು. ನಮಸ್ತೆ. ಚಂದ, ಹೇಳಿ ಅಮ್ಮೋರೆ. ಬಿಳಿ ಬಟ್ಟೆ ಉಟ್ಕೊಂಡು ಈ ಮಗುಗಳು ತುಂಬಾ ಒಳ್ಳೆ ಕೆಲ್ಸ ಮಾಡಿದವೆ. ನೀನು ಸ್ವಲ್ಪ ದೊಡ್ಡ ಮನ್ಸ್ ಮಾಡಿ ಇವ್ರು ಮಾಡಿರೋ ದೊಡ್ಡ ಕೆಲ್ಸಕ್ಕೆ 2,000 ಜಾಸ್ತಿ ಕೊಡು. ಹಂಚ್ಕೊಂಬಿಡಿ. ಇದೇನ್ ಸ್ಮಾಲ್ ಅಮ್ಮೋರೆ, ನಿಜವಾದ ತಮಾಷೆ ನೀವಲ್ವಾ ಮಾಡಿದ್ದು? ನನ್ ಕಣ್ಣಾರೆ ನೋಡ್ದೆ. ನಿಮ್ ಕಣ್ಣಲ್ಲಿ ಇಷ್ಟು ದೊಡ್ಡ ಕಣ್ಣೀರ್ ಬರ್ತಿತ್ತು. ನಿಮ್ ಮುಖ ಎಷ್ಟು ಬಾಡೋಗಿತ್ತಂದ್ರೆ ಯಾರೋ ಒಬ್ರು ನಿಮ್ಗೆ ಸರಿಯಾಗಿ ಹೊಡೆದಂಗ ಆಗ್ಬಿಟ್ಟಿತ್ತು. ವಾರೇ ವಾ, ನೀವಂತೂ ಅದೇನ್ ಡ್ರಾಮಾ ಮಾಡಿದ್ರಿ ಅಮ್ಮವ್ರೇ, ಮಜಾ ಬಂದ್ಬಿಡ್ತು. ನನಗಂತೂ ಆ ಮುದುಕಿ ಮುಖದಲ್ಲಿ ನಿರಾಶೆ ನೋಡಿ ತುಂಬಾ ಖುಷಿ ಆಯ್ತು. ಸೋತ್ ಹೋಗಿರೋ ಆ ಮುದುಕಿ ಮುಖ ನೋಡ್ತಾ ಇದ್ರೆ ನನ್ನ ಹೊಟ್ಟೆಗೆ ತಣ್ಣಗಿರೋ ಜ್ಯೂಸ್ ಕುಡ್ದಂಗ ಆಗ್ತಿತ್ತು. ಅದೇ ಅವಳು ಆ ಮದ್ವೆ ಹುಡುಗಿ ಪೂಜಾ. ಅವಳು ವಿಧವೆ ಅಂತೆ. ಇದಕ್ ಮುಂಚೆನೂ ಅವಳ ಕೈಯಲ್ಲಿ ಮೆಹಂದಿ ಹಾಕಿದ್ದಾರೆ. ಸಮಾಧಾನ ಮಾಡ್ಕೊಳ್ಳಿ ಅಮ್ಮೋರೆ, ಸಮಾಧಾನ ಮಾಡ್ಕೊಳ್ಳಿ. ಹೇಗ್ ಸಮಾಧಾನ ಮಾಡ್ಕೊಳ್ಳಿ ಜಯಂತಿ? ಅವ್ರು ಏನ್ ಹೇಳ್ತಿದ್ದಾರೆ ನೋಡ್ತಿದ್ಯಲ್ವಾ? ಈ ಸಂಬಂಧದಿಂದ ಈ ಮನೆಗೆ, ಈ ಮನೆ ಕುಟುಂಬದವ್ರಿಗೆ ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳ್ತಿದಾರಲ್ವಾ? ನಾವು ಗಗನ್ ಅವ್ರ ಮದ್ವೆನ ಯಾವ ಹುಡುಗಿ ಜೊತೆ ಮಾಡ್ತಿದೀವಿ? ಇವಳ ಬಗ್ಗೆ ನಮ್ಗೆ ಗೊತ್ತೇ ಇರಲಿಲ್ಲ. ಇಷ್ಟು ದೊಡ್ಡ ವಿಷಯ. ಈಗ ನನ್ಗೇನ್ ಅನಿಸ್ತಿದೆ ಅಂದ್ರೆ, ಬಹುಶಃ ಇನ್ನು ಎಷ್ಟೆಷ್ಟು ವಿಷಯಗಳಿದೆಯೋ ನಮ್ಗೆ ಹುಡುಗಿ ಬಗ್ಗೆ ಗೊತ್ತಾಗ್ದಲೇ ಇರೋ ಅಂಥದ್ದು. ಏನ್ ಗೊತ್ತಾ, ಹುಡುಗಿ ತುಂಬಾ ಬುದ್ಧಿವಂತೆ ಮತ್ತೆ ಚುರುಕಾಗಿದ್ರೆ ಆ ಹುಡುಗಿ ಮನೆಗೆ ಬಂದ್ಮೇಲೆ ನನ್ನನ್ನ ಗಗನ್ ಅವರಿಂದ ದೂರ ಮಾಡ್ಬಿಟ್ರೆ, ಆ ಹುಡುಗಿ ಮನೆಗೆ ಬರಕ್ ಮುಂಚೆನೆ ಅವ್ರನ್ನ ದೂರ ಮಾಡ್ಬಿಟ್ರೆ, ಗೊತ್ತಾಗ್ತಿಲ್ಲ ಆ ಹುಡುಗಿ ಏನು ಅಂತ. ನನ್ಗೇನು ಅರ್ಥ ಆಗ್ತಾ ಇಲ್ಲ. ಅದ್ರಲ್ಲೂ ಗಗನ್ ಅವ್ರಿಗೆ ಎಷ್ಟು ಕಷ್ಟಪಟ್ಟು ಈ ಮದ್ವೆಗೆ, ಈ ಸಂಬಂಧಕ್ಕೆ ಒಪ್ಸಿದ್ದೆ. ಆದ್ರೆ ಈಗ ಈ ಸಂಬಂಧ ಆಗ್ಲಿಲ್ಲ ಅಂದ್ರೆ ನನ್ಗೆ ಅರ್ಥ ಆಗ್ತಿಲ್ಲ. ಈ ಮಾತಿಗೆ ನಾನು ಖುಷಿ ಪಡ್ಬೇಕಾ, ದುಃಖ ಪಡ್ಬೇಕಾ ಅಂತ. ಅಮ್ಮೋರೆ, ತುಂಬಾ ಜಾಸ್ತಿ ಯೋಚನೆ ಮಾಡ್ತಿದ್ದೀರಾ. ಶಾಂತವಾಗಿರಿ. ಏನ್ ಹೇಳ್ತಾ ಇದ್ದೀರಾ ನೀವು? ನಮ್ಗೆ ಆ ಹುಡುಗಿ ಬಗ್ಗೆ ಎಷ್ಟು ದೊಡ್ಡ ವಿಷಯ ಗೊತ್ತಾಗಿದೆ, ಆದ್ರೆ ನೀವು ಶಾಂತವಾಗಿರಿ ಅಂತ ಹೇಳ್ತಿದ್ದೀರಾ. ನಾಳೆ ಬರೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಅಮ್ಮೋರೆ. ಈ ಸಂಬಂಧ ಮುರಿದು ಹೋದ್ರು ಇವರು ವಂಶೋದ್ಧಾರಕಂಗೋಸ್ಕರ ಗಗನ್ ಸಾಹೇಬ್ರಿಗೆ ಇನ್ನೊಂದು ಸಂಬಂಧ ತಂದೆ ತರ್ತಾರೆ. ಈ ಮನೆಗೆ ಚಿಕ್ಕ ಸೊಸೆ ಬರೋದಂತೂ ಗ್ಯಾರಂಟಿ. ಆದ್ರೆ ನಾನ್ ಆಸೆ ಪಡೋದಿಷ್ಟೇ ಅಮ್ಮೋರೆ, ಗಗನ್ ಯಜಮಾನ್ರಿಗೆ ಈ ಸಂಬಂಧನೇ ಒಳ್ಳೇದು ಅನ್ಸತ್ತೆ. ಏನು? ಎಲ್ಲ ವಿಷಯ ಗೊತ್ತಾದ್ಮೇಲೂ ನೀವು? ನಾನು ಹಳೇದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅಮ್ಮೋರೆ. ನಾನು ಯೋಚನೆ ಮಾಡ್ತಿರೋದು ಅವಳು ಬಡೂರ್ ಮನೆ ಹುಡುಗಿ ಅನ್ನೋದನ್ನ. ನೀವು ಆಸ್ಪತ್ರೆಯಲ್ಲಿ ಆ ಹುಡುಗಿ ತಾಯಿಗೆ ಸಹಾಯ ಮಾಡೋದಕ್ಕೆ ಹೋದ್ರಲ್ಲ, ಆ ಋಣದ ಭಾರನ ಅವಳು ಯಾವತ್ತಿಗೂ ಮರೆಯೋದಿಲ್ಲ. ಅದು ಹೀಗೆ ಆಗತ್ತೆ ಅಂದ್ರೆ ನಾನು ಮುಂದೆ ಏನ್ ಮಾಡ್ಬೇಕು? ಏನು ಮಾಡೋದ್ ಬೇಡ. ನಾವೇನು ಮಾಡಕ್ಕಾಗಲ್ಲ. ಈಗೇನೇ ತೀರ್ಮಾನ ತಗೊಳ್ಳೋದಿದ್ರು ದೊಡ್ಡ ಮೋರೆ ತಗೋಬೇಕು. ಆದ್ರೆ ಈಗ ನನಗೆ ಸ್ವಲ್ಪ ಅಂದಾಜು ಸಿಗ್ತಾನೆ ಇಲ್ಲ. ಈಗ ದೊಡ್ಡಮ್ಮನ್ ಗುರಿ ಪೂಜಾ ಮೇಲಿದ್ಯಾ ಅಥವಾ ಬೇರೆಯವ್ರ ಮೇಲಿದ್ಯಾ ಅಂತ.
ಅರೆ ಪೂಜಾ ಗಗನ ಅವ್ರ ಹೆಸರು ಎಷ್ಟು ಚೆನ್ನಾಗಿ ಬಣ್ಣ ಬಂದಿದೆ. ಗಗನ್ ಅವ್ರಿಗೆ ನೀನ್ ಭಾರಿ ಇಷ್ಟ ಅನ್ಸುತ್ತೆ. ಅಂದ್ರೆ ನಿಜವಾಗ್ಲೂ ಗೋರಂಟಿ ಬಣ್ಣದಲ್ಲಿ ಪ್ರೀತಿ ಎಷ್ಟಿದೆ ಅಂತ ಗೊತ್ತಾಗತ್ತಾ? ಇಲ್ಲ, ಆ ಥರ ಏನೂ ಆಗಲ್ಲ. ಈ ಗೋರಂಟಿಯ ಬಣ್ಣ ನನ್ನ ನಾಳಿನ ಭವಿಷ್ಯವನ್ನ ಬದಲಾಯಿಸೋದಿಲ್ಲ. ನಾನೇನಾದ್ರೂ ಗಗನ್ ಅವ್ರ ಮಾತು ಕೇಳ್ಬೇಕಿತ್ತ? ಅಲ್ಲ, ನಾನು ಈ ಮದ್ವೆಗೆ ಒಪ್ಕೊಂಬಾರ್ದಿತ್ತ? ಬಹುಶಃ ಈ ಮದ್ವೆ ಮುರಿದಿರೋದ್ರಿಂದ ಎಲ್ಲೋ ಒಂದ್ ಕಡೆ ನನಗೆ ಸಮಾಧಾನ ಸಿಕ್ಕಿದೆ. ಆದ್ರೆ ಈಗ ಮತ್ತೆ ಈ ಮದ್ವೆ ದೇವ್ರೆ, ಈಗ ಅದು ನಿನ್ನ ಕೈಲೇ ಇದೆ. ನನ್ನ ಮುಂದಿನ ಭವಿಷ್ಯ, ಇದ್ರ ರಕ್ಷಣೆ ನೀನೇ ಮಾಡಬೇಕು. ರೀ, ಏನ್ರಿ ನೀವು ಇಷ್ಟೊತ್ತಾದ್ರೂ ಇಲ್ಲೇ ಕೂತಿದ್ದೀರಾ? ಸುಮ್ಮನೆ ನನ್ನನ್ನು ನಾನು ಅರ್ಥ ಮಾಡ್ಕೋತಾ ಇದ್ದೀನಿ. ಮನೇಲಿ ಏನೆಲ್ಲ ನಡೀತಾ ಇದೆಯೋ ಅದನ್ನೆಲ್ಲ ಯೋಚಿಸ್ತಾ ಇದ್ದೆ ಅಷ್ಟೇ. ಈ ನಶೆ ನಿಮ್ಗೆ ಸಮಾಧಾನ ಕೊಡಲ್ಲ ರೀ. ನಾನಿದ್ದೀನಲ್ಲ. ಈಗಷ್ಟೇ ಸರಸ್ವತಿ ಅಕ್ಕನ್ ಮಾತಾಡ್ಸ್ಕೊಂಡ್ ಬರ್ತಾ ಇದ್ದೇನೆ. ನಿಜವಾಗ್ಲೂ ಅವ್ರು ಎಷ್ಟು ಕಣ್ಣೀರ್ ಹಾಕಿದ್ದಾರೆ ಅಂದ್ರೆ ಈಗ ಕಣ್ಣೀರ್ ಹಾಕಿದ್ರು ಕಣ್ಣಲ್ಲಿ ನೀರ್ ಬರ್ತಾ ಇಲ್ಲ. ಪಾಪ ಗಗನ್ ಕುಮಾರ, ಧರಾ ಸೊಸೆ, ಅವ್ರ ಮುಖ ಎಲ್ಲ ಎಷ್ಟು ಬಾಡೋಗಿದೆ ಅಂದ್ರೆ ನೋಡಕ್ಕೆ ಆಗ್ತಾ ಇಲ್ಲ ರೀ. ನನಗೂ ಕೂಡ ಮುಖ ತೋರ್ಸಕ್ ಆಗ್ತಾ ಇಲ್ಲ. ಅಲ್ಲ, ನಾನು ಎಂಥ ತಾಯಿ, ನಾನು ಎಂಥ ಸೊಸೆ, ನಾನಿದ್ದು ಈ ಮನೇಲಿ ಇಂಥ ಪರಿಸ್ಥಿತಿ ಆಗ್ಬೇಕಾ? ನಾನೇ ಆ ಮಕ್ಕಳ ಮನಸ್ಸು ಮುರಿದು ಹಾಕ್ಬಿಟ್ಟೆ. ಅದರದ್ದೇ ಶಾಪ ನನಗೆ. ರೇ, ಈಗಂತೂ ಅಮ್ಮಾಜಿಗೂ ಎಲ್ಲೋ ಒಂದ್ ಕಡೆ ಅನ್ಸಿರ್ಬೇಕು ಅಲ್ವಾ, ಅವರು ಮಾಡಿದ್ದು ದೊಡ್ಡ ತಪ್ಪು ಅಂತ. ಅವ್ರ ಈ ತೀರ್ಮಾನ ತಗೊಳ್ಳೇಬಾರ್ದಾಗಿತ್ತು ರೀ. ಆದ್ರೆ ಈಗ ಈ ತಪ್ಪನ್ನ ತಿದ್ದುಕೋಬೇಕು ನಾವು. ನಾನೊಂದು ಕೆಲಸ ಮಾಡ್ತೀನಿ ರೀ. ನನಗೆ ಗೊತ್ತಿರೋ ಕೆಲವ್ರು ಡಾಕ್ಟರ್ ಹತ್ರ ಮಾತಾಡ್ತೀನಿ. ನಾನು ಬೇಡ್ಕೋತೀನಿ ಅವರನ್ನ, ಹೇಗಾದ್ರೂ ಸರಿ ನಮ್ ಧರಾ ಸೊಸೆ ಮಡ್ಲು ತುಂಬ್ಸಕ್ಕೆ. ಆದ್ರೂ ಒಂದ್ ವೇಳೆ ದೇವ್ರೇನಾದ್ರೂ ಕರುಣಿಸ್ಲಿಲ್ಲ ಅಂದ್ರೆ ನಾನು ಅಜಯ್ ಕುಮಾರ ಮತ್ತೆ ದಿವ್ಯಾ ಸೊಸೆ ಹತ್ರ ಮಾತಾಡ್ತೀನಿ. ಅವ್ರು ಆದಷ್ಟು ಬೇಗ ಈ ಮನೆಗೆ